ಬೋಧಗುರು ಹಲವಾರು ಮಂತ್ರದ ಮೂಲಕ ಬೋಧನೆ ಮಾಡುತ್ತಾನೆ. ನಿಷಿದ್ ಗುರು ಮಾಯಾ ಮೋಹ ವಶೀಕರಣದ ಮೂಲಕ ಪರಮಾತ್ಮನಿಗೆ ಅರಿವು ಮೂಡುತ್ತಾನೆ. ಕಾರಣಕ್ಯ ಗುರು ತತ್ವಮಸಿ ತತ್ವದ ಮೂಲಕ ಪರಮಾತ್ಮನ ಕಡೆಗೆ ದಾರಿ ತೋರುತ್ತಾನೆ. ಹಾಗೆ ಪರಮಗುರು ಮೇಲಿನ 6 ಗುರುವಿನ ಗುಣವನ್ನು ಹೊಂದಿದ್ದು ಆತ್ಮ ಪರಮಾತ್ಮನ ಜೋಡಣೆ ಮಾಡುತ್ತಾನೆ. ಹಾಗೆ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನ ಪರಿಚಯ ಕೂಡ ಮಾಡಿಸುತ್ತಾನೆ. ಹಾಗಾಗಿ ಗರುಡ ಪುರಾಣದಲ್ಲಿ ಹೇಳಿರುವ ಹಾಗೆ ಪರಮಗುರುವೇ ಶ್ರೇಷ್ಠ. ಹಾಗೆ ದಾಸಿಯ ಒಂದು ಚಿಕ್ಕ ಅಭಿಪ್ರಾಯವಿದೆ. 84 ಲಕ್ಷ ಜೀವರಾಶಿಯ ಗೋಳಾಟದಿಂದ ತಪ್ಪಿಸಿಕೋ, ಯಮನ ಪಾಶದಿಂದ ನಾಶವಾಗುವುದನ್ನು ತಪ್ಪಿಸಿಕೋ, ಮಾನಸ ಪೂಜೆಯಲ್ಲಿ ನಿರತರಾಗಿ ದೇವಾಲಯದ ಹಂಗು ತಪ್ಪಿಸಿಕೋ, ಚಿತ್ರಗುಪ್ತರ ಲೆಕ್ಕಾಚಾರದಿಂದ ತಪ್ಪಿಸಿಕೋ, ಪರಮಾತ್ಮನ ಹುಡುಕುವ ಎಲ್ಲ ಧರ್ಮ ಪರಿಕಲ್ಪನೆಯಿಂದ ತಪ್ಪಿಸಿಕೋ, ಲೋಕದ ಭಜನೆ ಭಕ್ತಿಯೊಳಗೆ ಸಿಲುಕಿ ಮಾನಸಿಕ ಮತ್ತು ದೈಹಿಕ ಹಿಂಸೆಯಿಂದ ತಪ್ಪಿಸಿಕೋ, ಪೂರ್ಣ ಸದ್ಗುರುವಿನ ಚರಣದಲ್ಲಿ ಬಂದು ಬ್ರಹ್ಮಜ್ಞಾನದಿಂದ ಪರಮಾತ್ಮನನ್ನು ಅರಿತು ಜನನ ಮರಣ ಚಕ್ರದಿಂದ ತಪ್ಪಿಸಿಕೋ. ರೂಪ ಬಣ್ಣ ಆಕಾರ ಅಸೀಮ ನಿಸ್ಸೀಮ, ಸಾವಿಲ್ಲದ ಕೇಡಿಲ್ಲದ ನೋವಿಲ್ಲದ, ಶಸ್ತ್ರಗಳಿಂದ ಕತ್ತರಿಸಲಾಗದ, ಬೆಂಕಿಯಿಂದ ಸುಡಲಾಗದ, ನೀರಿನಿಂದ ತೋಯಿಸಲಾಗದ, ಗಾಳಿಯಿಂದ ಒಣಗಿಸಲಾಗದ, ನಿರ್ಗುಣ ಗುಣಾತೀತ ಸೂಕ್ಷ್ಮ ಬ್ರಹ್ಮನ ಬಾಗಿಲಿನ ಜ್ಞಾನ ರಂಧ್ರದಿಂದ ಕಾಣುವ ನಿರಾಕಾರ ಪರಮಾತ್ಮನನ್ನು ಅರಿತು ಈ ಮಾನವ ಜನ್ಮ ಸಾರ್ಥಕ ಮಾಡಿಕೋ 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 ಅಂದರೆ ಸಂತ ಮಹಾತ್ಮರೇ, ನಮ್ಮ ಜೀವನದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳಿಂದ ತಪ್ಪಿಸ್ಕೊಬೇಕಂದರೆ ಪೂರ್ಣ ಸದ್ಗುರುವಿನ ಚರಣದಲ್ಲಿ ಬಂದು ಬ್ರಹ್ಮಜ್ಞಾನದಿಂದ ಪರಮಾತ್ಮನನ್ನು ಅರೆತರೆ ಈ ಎಲ್ಲ ಪ್ರಕ್ರಿಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲರೂ ಹೇಳ್ತಾರೆ ಸಬ್ ದುನಿಯಾ ಮೇ ಬೋಲ್ತೆ ಹೇ ಸಬ್ಕಾ ಮಾಲಿಕ್ ಏಕ್ ಹೇ, ಸಬ್ ದುನಿಯಾ ಮೇ ಬೋಲ್ತೆ ಹೇ सबका मालिक एक है. हमारा निरंकारी मिशन में माता जी बोलते हैं पहले उसको देख. क्या बोलते हैं? पहले उसको देख. प्रीतिंದ ಹೇಳಿ ಸಾಧು ಸಂತರೇ.